ಮಾರ್ಗದರ್ಶಕರು ಹೌದು ಅಂತ ಹೇಳಿ ಇವತ್ತಿನ ಅವರ ವಯೋನಿವೃತ್ತಿಯ ಸಮಾರಂಭದ ನಿಮಿತ್ತವಾಗಿ ವಿಶ್ವವಿದ್ಯಾನಿಲಯದ ಅನೇಕ ಬೇರೆ ಬೇರೆ ಪದವಿ ಕಾಲೇಜಿನ ಹಾಗೂ ಸಮೂಹ ಮಾಧ್ಯಮದವರು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ನಾನು ವಂದಿಸುತ್ತಾ, ಮುಖ್ಯವಾಗಿ ನಾನು ಕೂಡ ಈ ಯಲಬುರ್ಗಾ ನಗರದಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ, ಹೈಸ್ಕೂಲಿನ ಮುಖ್ಯ ಗುರುಗಳಾಗಿ ಉಪನ್ಯಾಸಕವನ್ನ ನಮ್ಮ ಛತ್ರ ಸರ್ ಕಡೆಯಿಂದ ನಾನು ಪಡೆದಿದ್ದೆ. ಯಾಕಂದ್ರೆ ಗತ್ತು ಬೇಕು, ಗಮ್ಮತ್ತು ಬೇಕು, ಇಲ್ಲಾಂದ್ರೆ ಈ ಸಮಾಜ ಎದುರಿಸಕ್ಕಾಗಲ್ಲ. ಆ ಒಂದು ವಿಷಯ ಛತ್ರ ಸರ್ ಇಂದ ನಾವು ಕಂಡುಕೊಂಡಿದ್ವಿ. ಯಾಕಂದ್ರೆ ಸಮಸ್ಯೆಗಳು ಸಾಕಷ್ಟು ಬರ್ತವೆ. ಹೊಸ ಕಾಲೇಜಿಗೆ ಬಂದಾಗ ನನಗೂ ಕೂಡ ಡ್ರೈವ್ ಬೋರ್ಡ್ ಇರಲಿಲ್ಲ, ಬಿಲ್ಡಿಂಗ್ ಇರಲಿಲ್ಲ, ಪೋಸ್ಟ್ ಎಕ್ಸ್ಚೇಂಜ್ ಇರಲಿಲ್ಲ. ಇನ್ನು 18 ತಿಂಗಳು ನಂದು ವಯೋ ನಿವೃತ್ತಿ ಇದೆ. ನನಗೂ ಅಂದ್ರು, ನೀನು ಪಗಾರ ಕಾಣು ಅಂತ ಹೇಳಿ, ನಿವೃತ್ತಿ ಆಗತ್ತನ ನಿನಗೆ ಪಗಾರ ಆಗಲ್ಲ ಅಂದ್ರು. ಅದಕ್ಕೆ ಅಂತ ಹಿರಿಯ ನಮ್ಮ ಕೆಂಚರೆಡ್ಡಿ ಸರ್, ಗುಡಿಹಿಂದ್ರ ಸರ್ ಇಂಥವ್ರದ್ದು ಒಂದು ಸಹಾಯ ತೆಗೆದುಕೊಂಡು, ಸುದೀಪ್ ಕೊರಳಳ್ಳಿ ಇರ್ಬೋದು, ದಾಲ್ರೆಡ್ಡಿ ಡಾಕ್ಟರ್ ಇರ್ಬೋದು, ಅವರು ನನಗೆ ಕೆಲವೊಂದು ಸಲಹೆಗಳನ್ನು ತೆಗೆದುಕೊಂಡು ನಮ್ಮ ಚುನಾಯಿತ ಪ್ರತಿನಿಧಿಗಳಿಂದ ವಿತಿನ್ ಶಾರ್ಟ್ ಟೈಮ್ ನಲ್ಲಿ ನಾವು ನಮ್ಮ ಸಂಸ್ಥೆಗೆ ಏನು ಒದಗಿಸಬೇಕು ಅನ್ನೋ ಒಂದು ಶಕ್ತಿ ಕೂಡ ಬರುವಂತೆ ಅವರ ನಮ್ಗೆ ಮಾರ್ಗದರ್ಶಕರಾಗಿದ್ರು. ನೋಡ್ರಿ, ಕೇವಲ ಹೊಸ ಕಾಲೇಜಿಗೆ ನಾನು ಬಂದಾಗ 50 ವಿದ್ಯಾರ್ಥಿನಿಯರಿದ್ರು. ಕೆಂಚರೆಡ್ಡಿ ಸರ್, ಗುಡಿಹಿಂದ್ರ ಸರ್, ಆಮೇಲೆ ನಮ್ಮ ಛತ್ರ ಸರ್ ಒಂದು ನನಗೆ ಸಲಹೆ. ನನ್ನ ಅಡ್ಮಿಷನ್ ಕೂಡ 1984ರಲ್ಲಿ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಗುರುತಿಸಿ ಅವರಿಗೆ ಸ್ಕಾಲರ್ಶಿಪ್ ಫಾರ್ಮ್ ತುಂಬೋದಾಗ್ಲಿ, ಅಡ್ಮಿಷನ್ ತುಂಬೋದಾಗ್ಲಿ, ಅವ್ರಿಗೆ ರೂಮ್ ಕೊಡ್ಸೋದಾಗ್ಲಿ, ಆಮೇಲೆ ಹೆಂಗಿರ್ಬೇಕು, ಹೆಂಗಿಲ್ಲ, ಎಲ್ಲಿ ಪೀರಿಯಡ್ ನಡೀತವ, ಅವಾಗೆಲ್ಲ 2-3 ರೂಮ್ ಆ ಕಡೆ ಈ ಕಡೆ ಓಡಾಡಬೇಕಾಗ್ತದೆ ಹೊಸ ಬಿಲ್ಡಿಂಗಿಗೆ. ಅದಕ್ಕೆ ಅಂತ ಒಂದು ನಮಗೆಲ್ಲ ಸಲಹೆಗಳನ್ನು ಕೊಟ್ಟು ಒಂದು ನಾನು ಕೂಡ ಶಿಕ್ಷಕರ ವೃತ್ತಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರಂದ್ರೆ ಅದು ಛತ್ರ ಸರ್. ಅದಕ್ಕೆ ಈ ಕಾಲೇಜಿನಲ್ಲಿ ಕೂಡ ಅಧಿಕ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೊಂದಿದಂತ ಕಾಲೇಜು. ಮತ್ತೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ನಮಗಾಗ್ಲಿ ಅವ್ರಿಗಾಗ್ಲಿ ಶಿಕ್ಷಣ ಒಂದು ರಂಗಕ್ಕಾಗ್ಲಿ ಈ ತಾಲೂಕಿನ ಅಭಿವೃದ್ಧಿಗಾಗ್ಲಿ ಸರ್ ಇಂದ ನನಗೂ ಬಂತು ಅಂತ ನಾ ಹೇಳ್ತಾ, ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಈಗ ನೋಡ್ರಿ 2 ವರ್ಷ ನಾನು ಆರಾಮಾಗಿ ನಿವೃತ್ತಿ ಜೀವನವನ್ನ